ಇಲ್ಲಿ ತನಕ ಎನ್ಯುಮರೇಷನ್ ಫಾರ್ಮ್ ತುಂಬೋದು ಹೆಂಗೆ ಅಂತ ಹೇಳಿಲ್ಲ. ಎಫ್ಐಆರ್ ರದ್ದಾಗಲೇಬೇಕು. ಉತ್ತರ ಕೊಡಕ್ಕೆ ಹೇಳಿ. ದಬ್ಬಾಳಿಕೆ ಮಾಡ್ತೀರಾ? ಅರೆಸ್ಟ್ ಮಾಡ್ತೀರಾ? ಚುನಾವಣಾ ಆಯೋಗಕ್ಕೆ ಹೇಳಿ ಧಿಕ್ಕಾರ. ಸ್ನೇಹಿತರೆ ನಮಸ್ಕಾರ. ಇವತ್ತು ಬೆಳಗ್ಗೆ ಪೊಲೀಸರು ನಮ್ಮನ್ನು ಅರೆಸ್ಟ್ ಮಾಡ್ತಾ ಇರೋವಂಥ ಒಂದು ವಿಡಿಯೋನ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದಂಥ ನನ್ನೊಬ್ಬ ಫ್ರೆಂಡು ಫೋನ್ ಮಾಡಿ ಇದೇನಿದು, ಯಾತಕ್ಕೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾಯಿದ್ರು ಅಂತ ಕೇಳಿದ್ರು. ನಾನು ಹೇಳಿದೆ, ನಾವು ಭಾರತದ ಚುನಾವಣಾ ಆಯೋಗದ ಕರ್ನಾಟಕದ ಕಚೇರಿ ಏನಿದೆ ಆ ಕಚೇರಿಗೆ ಹೋಗಿ ನೀವು ಲಿಖಿತವಾಗಿ ಇಂಥ ಕೆಲವು ಸಂಗತಿಗಳ ಬಗ್ಗೆ ನಿಮ್ಮದೇ ವೆಬ್ಸೈಟ್ನಲ್ಲಿ ಅದಕ್ಕೆ ಸ್ಪಷ್ಟೀಕರಣ ಕೊಡಿ. ಯಾಕಂದರೆ ರಾಜ್ಯದಲ್ಲಿ ಲಕ್ಷಾಂತರ ಜನ ಮತದಾರರು ಮತ್ತು ಸಾವಿರಾರು ಜನ ನೀವೇ ಅಪಾಯಿಂಟ್ ಮಾಡಿರ್ತಕ್ಕಂಥ BLOಗಳು ಗೊಂದಲದಲ್ಲಿದ್ದಾರೆ, ಭಾಳ ಆತಂಕದಲ್ಲಿದ್ದಾರೆ ಅಂತ ಹೇಳಕ್ಕೆ ಹೊರಟಿದ್ವಿ. ಆದರೆ ನಾವು ಮುಖಕ್ಕೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಭಾಳ ಧೀಮಂತ ನಾಯಕರುಗಳದ್ದು ಒಂದು ಇಮೇಜನ್ನು ಫೋಟೋನ ಹಾಕ್ಕೊಂಡಿದ್ವಿ ಮತ್ತು ಕೈಯಲ್ಲಿ ಸಂವಿಧಾನದ ಮುಂದೂಡಿಯನ್ನು ಇಟ್ಕೊಂಡಿದ್ವಿ. ಪೊಲೀಸರು ಹೇಳಿದ್ರು ಇದು ಆಕ್ಷೇಪಾರ್ಹ, ನೀವು ಯಾಕೆ ಇದನ್ನೆಲ್ಲ ತೊಗೊಂಡು ಬಂದ್ರಿ, ನೀವು ಸುಮ್ಮನೆ ಬಂದು ಅರ್ಜಿ ಕೊಡಬೇಕಾಗಿತ್ತು ಅಂತ ಹೇಳಿದ್ರು. ಅದಕ್ಕೆ ನಮ್ಮನ್ನು ಇವತ್ತು ಅರೆಸ್ಟ್ ಮಾಡಿದ್ರು ಅಂತ ನಾನು ಹೇಳಿದೆ. ನೀವ್ಯಾಕೆ ಇದನ್ನೆಲ್ಲ ಮುಖಕ್ಕೆ ಹಾಕೊಂಡು ಹೋಗಿದ್ದು, ನೀವು ಹಾಗೆ ಹೋಗಿ ಅರ್ಜಿ ಕೊಟ್ಟಿದ್ರೆ ಬಹುಶಃ ಚುನಾವಣಾ ಆಯೋಗದ ಮುಖ್ಯಸ್ಥರು ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತಾ ಇದ್ರು ಅಂತ ಅವ್ರು ಹೇಳಿದ್ರು. ಇಲ್ಲಿ ತನಕ ನಾವು 7 ಸರಿ ಅರ್ಜಿ ಕೊಟ್ಟಿದ್ದೀವಿ ಅಂತ ಅವ್ರಿಗೆ ಹೇಳಿದ್ವಿ. ಮತ್ತು ಇವತ್ತು ನಾವೇನನ್ನು ಕೇಳಕ್ಕೆ ಹೊರಟಿದ್ವಿ ಅದನ್ನು ಈ ಹಿಂದೆ 7 ಸರಿ ಆಗಲೇ ಕೇಳಿದ್ದೀವಿ. ಪ್ರತಿ ಸರಿ ಕೂಡ ಅರ್ಜಿ ಕೊಟ್ಟಿದ್ದೀವಿ ಮತ್ತು ಅದಕ್ಕೆ ಅವರಿಂದ ಸೀಲ್ ತೊಗೊಂಡಿದ್ದೀವಿ. ಅವರು ಕೂಡ ನಮ್ಮನ್ನು ಭಾಳ ಸೌಜನ್ಯದಿಂದ ಮಾತಾಡಿಸಿದ್ದಾರೆ. ಯಾವುದಕ್ಕೂ ಕೂಡ ಲಿಖಿತವಾದ ಸ್ಪಷ್ಟೀಕರಣ ಕೊಡಲಿಲ್ಲ. ಈ ಎಲ್ಲ ಮಾತು ಹೇಳಿದಾಗ ಅವ್ರಿಗೆ ಆಶ್ಚರ್ಯ ಆಯಿತು. ಅವ್ರಿಗೆ ನಾನು ಉಳಿದ ವಿವರಗಳನ್ನು ಅವ್ರ ಮುಂದೆ ಇಡಬೇಕಾಗಿ ಬಂತು. ಅದು ಇವತ್ತು ನಾವು ಏನು ಮನವಿ ಕೊಡಬೇಕು ಅಂತ ತಗೊಂಡೋಗಿದ್ವಿ ಆ ಮನವಿ ಪತ್ರದಲ್ಲಿದೆ. ಅದನ್ನು ನಿಮಗೆ ಒಂದೊಂದಾಗಿ ಹೇಳ್ತೀನಿ, ನಿಮಗೇನು ಅನ್ಸುತ್ತೆ ಅಂತ ಹೇಳಿ. ಮೊದಲನೇದು, ಈ SIR ಅಂತ ಒಂದು ಪ್ರಕ್ರಿಯೆ ಏನು ನಡೆದಿದೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಅದರಲ್ಲಿ 2025 ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರು ಹೇಗಿದೆಯೋ ಅದೇ ರೀತಿಯಲ್ಲಿ 2002 ಮತದಾರರ ಪಟ್ಟಿನಲ್ಲಿ ಇರಬೇಕು. ಅದಕ್ಕೋಸ್ಕರ ಅವೆರಡನ್ನು ಲಿಂಕ್ ಮಾಡಿ ಎನ್ಯುಮರೇಷನ್ ಫಾರ್ಮ್ನಲ್ಲಿ ಫಿಲ್ ಮಾಡಬೇಕು ಅಂತ ತಾನೇ ಚುನಾವಣಾ ಆಯೋಗ ಹೇಳೋದು. 2002 ನಮ್ಮ ಹೆಸರು ಇತ್ತು, ಆದರೆ ಇವತ್ತು ಆ ಇಡೀ ಬೂತ್ನಲ್ಲಿರ್ತಕ್ಕಂಥ ಹೆಸರುಗಳು ಯಾವುದೂ ಇಲ್ಲ. ಆ ಇಡೀ ವೋಟರ್ ಲಿಸ್ಟೇ ಡಿಲೀಟ್ ಆಗೋಗಿದೆ ಅಂತ ಇಟ್ಕೊಳ್ಳಿ. ಅಂಥದ್ದಾಗಿದೆ. ಇವತ್ತಿನ ಮಹದೇವಪುರ ಕ್ಷೇತ್ರದ ಮತ್ತು 2002 ವರ್ತೂರು ಅನ್ನುವಂಥ ಹೆಸರಿನಲ್ಲಿದ್ದಂಥ ವಿಧಾನಸಭಾ ಕ್ಷೇತ್ರ ಮತ್ತು ಬೆಂಗಳೂರಿನ ಅವತ್ತಿನ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 100 ಬೂತ್ನಿಂದ, ಒಂದೊಂದು ಬೂತಲ್ಲಿ ಸುಮಾರು 1000 ಜನ ಇರ್ತಾರೆ, 100 ಬೂತಲ್ಲಿ ಒಬ್ಬರ ಹೆಸರು ಇಲ್ಲ. ಇದಕ್ಕೆ ಯಾರು ಹೊಣೆ? ಚುನಾವಣಾ ಆಯೋಗ ತಾನೇ ಹೊಣೆ. ಇದಕ್ಕೇನಾದ್ರು ಉತ್ತರ ಕೊಡಬೇಕಲ್ಲ. ನಾವು ಹೋಗಿ ಅರ್ಜಿನೂ ಕೊಟ್ಟಿದ್ದೀವಿ ಮತ್ತು ಆ ಬೂತ್ಗಳ ಪಟ್ಟಿಯನ್ನು ಕೂಡ ಅವ್ರು ಕೊಟ್ಟಿದ್ದೀವಿ. ನಿಮ್ಮದೇ ವೆಬ್ಸೈಟಲ್ಲಿ ಇಲ್ಲ ಅದು ಅಂತ. ಅದಕ್ಕೆ ಅವ್ರು ಉತ್ತರ ಕೊಡಬೇಕಾ ಇಲ್ವಾ? ಚುನಾವಣಾ ಆಯೋಗದ ಈ ತಪ್ಪಿನಿಂದ ಲಕ್ಷಾಂತರ ಜನ ಮತದಾರರು ಇವ್ರದ್ದೇ ಎಲ್ಲ ಪ್ರೊಸೀಜರ್ ಫಾಲೋ ಮಾಡಿದ್ರು ಅವ್ರ ಹೆಸರು ಡಿಲೀಟ್ ಆಗುತ್ತಲ್ಲ. ಇದಕ್ಕೆ ಚುನಾವಣಾ ಆಯೋಗ ಉತ್ತರ ಕೊಡಬೇಕು ಅಂತ ಹೇಳಿದಾಗ ಅವ್ರು ಉತ್ತರ ಕೊಡದೇ ಇದ್ದಾಗ ಕನಿಷ್ಠ ಅವರು ಇದನ್ನು ತಮ್ಮ ವೆಬ್ಸೈಟ್ನಲ್ಲಿ ನೋಡಿ, ಈ ಥರ ನಿಮ್ಮದು ಒಂದು ವೇಳೆ ಬೂತ್ ಇದ್ದು 2002 ನಿಮ್ಮ ಹೆಸರಿದ್ದು ಕೂಡ ನಮ್ಮ ತಪ್ಪಿನಿಂದ ಮತದಾರರ ಪಟ್ಟಿ ಹೆಸರು ಡಿಲೀಟ್ ಆಗಿದೆ ಅಂದರೆ ಆಗ ಅದಕ್ಕೆ ಇಂಥ ಸಮಜಾಯಿಷಿ ಅಂತ ಅವ್ರು ಹೇಳಬೇಕಾ ಇಲ್ವಾ? ಎರಡನೇದು, 2002 ವೆಬ್ಸೈಟ್ ತೆಗೆದಾಗ ಒಂದು ಮುದ್ರಿತ ಮತದಾರರ ಪಟ್ಟಿಯ ಸ್ಕ್ಯಾನ್ಡ್ ಕಾಪಿ ನಮಗೆ ಸಿಗುತ್ತೆ. ಅದರೊಳಗಡೆ ನಮ್ಮ ಹೆಸರು ಇರುತ್ತೆ, ನಮ್ಮ ಕ್ರಮ ಸಂಖ್ಯೆ ಇರುತ್ತೆ, ನಮ್ಮ ಬೂತ್ ನಂಬರ್ ಇರುತ್ತೆ. ಆದರೆ ನೀವು ಏನಾದರೂ ಮ್ಯಾಪಿಂಗ್ ಮಾಡಬೇಕು ಅಂತ ಹೊರಟ್ರೆ, ಆನ್ಲೈನಲ್ಲಿ ಮಾಡೋದಿರಲಿ ಅಥವಾ BLO ಮಾಡೋದಿರಲಿ, ಮಾಡಿದಾಗ ವೆಬ್ಸೈಟಿಂದ ಏನು ಫೆಚ್ ಆಗಬೇಕು ಅಲ್ಲಿ ಮಾತ್ರ ನಮ್ಮ ಕ್ರಮ ಸಂಖ್ಯೆ ಇರೋದಿಲ್ಲ. ಈಗೇನು ಮಾಡಬೇಕು? ಈ ಸಮಸ್ಯೆಯನ್ನು ಎದುರಿಸ್ತಾ ಇರತಕ್ಕಂಥ ಜನರ ಪರವಾಗಿ ಜಾಗೃತ ಕರ್ನಾಟಕ ಎನ್ನುವ ನಮ್ಮ ಸಂಘಟನೆಯಿಂದ ನಾವು ಹೋಗಿ ಮತದಾರರ ಪಟ್ಟಿಯ ವಿಚಾರಗಳನ್ನೆಲ್ಲವನ್ನು ಕೂಡ ಈ ಹಿಂದೆ ಆಗಲೇ ಅರ್ಜಿ ಕೊಟ್ಟಿದ್ದೀವಿ. ಅದನ್ನು ಕೇಳಿದಾಗ ಏನು ಹೇಳ್ತಾರೆ? ERO ಇದನ್ನು ಹೇಳಬೇಕು, BLO ಇದನ್ನು ಮಾಡಬೇಕು ಅಂತ ಹೇಳ್ತಾರೆ. BLO ಅದನ್ನು ಮಾಡೋದಿಲ್ಲ. ಈ BLO ಆಗಿ ಯಾರಿರ್ತಾರೆ? ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಶಿಕ್ಷಕರು ಇತ್ಯಾದಿ ಇವರೆಲ್ಲ ಇರ್ತಾರೆ. ಅವರಿಗೆ ಇದನ್ನು ಹೆಂಗೆ ಫಿಲ್ ಮಾಡೋದು ಅಂತಲೇ ಗೊತ್ತಿಲ್ಲ, ಒದ್ದಾಟದಲ್ಲಿದ್ದಾರೆ. ಈಗ ಉದಾಹರಣೆಗೆ ಸ್ವತಃ BLO ಒಬ್ಬರು ಅವರೇ ತುಂಬಿರ್ತಕ್ಕಂಥ ಒಂದು ಫಾರಮ್ನ ಪ್ರತಿ ನಮ್ಮ ಹತ್ರ ಇದೆ. ಆ ಫಾರಮ್ನಲ್ಲಿ ಅವರು ಬರೆದಿದ್ದಾರೆ 2002 ಆ ಒಂದು ಅಸೆಂಬ್ಲಿ ಕ್ಷೇತ್ರದ ಹೆಸರು ಮೇಲುಕೋಟೆ ಅಂತ ಬರೆದಿದ್ದಾರೆ. ಸ್ವತಃ BLO ಬರೆದಿದ್ದಾರೆ.
ಮೇಲುಕೋಟೆ ಅನ್ನುವ ಕ್ಷೇತ್ರವೇ 2002ರಲ್ಲಿ ಇರಲಿಲ್ಲ, ಪಾಂಡುಪುರ ಅಂತ ಇತ್ತು. ಈಗ ಈ BLO ಮಾಡಿರೋ ತಪ್ಪನ್ನು ನಾವು ತೆಗೆದುಕೊಂಡು ಹೋಗಿ ಒಂದು ವೇಳೆ ಚುನಾವಣಾ ಆಯೋಗದ ಮುಖ್ಯಸ್ಥರು ಕೊಟ್ಟರೆ ಅವ್ರು ಏನು ಮಾಡ್ತಾರೆ, BLO ಮೇಲೆ ಕ್ರಮ ತಗೊಳ್ತಾರೆ. ಯಾರು BLO? ಅಂಗನವಾಡಿ ಕಾರ್ಯಕರ್ತೆ. ಅವ್ರು ಏನು ಮಾಡ್ತಿದ್ದಾರೆ, ಅವ್ರು ಪಾಪ ಗೊಳೋ ಅಂತ ಅಳ್ತಾ ಇದ್ದಾರೆ, ನಮಗಿದು ಅರ್ಥ ಆಗೋದಿಲ್ಲ, ನಮ್ಮನ್ನು ದಯವಿಟ್ಟು ಈ ಕೆಲಸದಿಂದ ರಿಲೀವ್ ಮಾಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಬಂದು ಪ್ರತಿಭಟನೆ ಮಾಡಿದ್ದಾರೆ. ಸಾವಿರಾರು ಜನ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಈಗ ಅವ್ರ ಮೇಲೆ ನಾವು ದೂರ ಹೇಳ್ಕೊಂಡು ಕೂತ್ಕೋಬೇಕಾ? ಏನು ಮಾಡೋಣ ಹೇಳಿ ಸ್ವಾಮಿ ಅಂತ ನಾವು ಹೋಗಿ ಇವರನ್ನ ಕೇಳ್ತಾ ಇದ್ದೀವಿ. ಮತದಾರರ ಪಟ್ಟಿಯಲ್ಲಿ ಅಂದರೆ ಸ್ಕ್ಯಾನ್ಡ್ ಕಾಪಿಯಲ್ಲಿ ಇರುತ್ತೆ, ಆದರೆ ವೆಬ್ಸೈಟಲ್ಲಿ ಇರಲ್ಲ, ಅದಕ್ಕೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ ನಾವು ಕೇಳಿದ್ದೀವಿ. ಇದು ಕೇಳಿದ್ದು ಸರಿನಾ ತಪ್ಪ? ಇನ್ನೂ ಒಂದಿದೆ. ದೇವದಾಸಿ ಸಮುದಾಯಕ್ಕೆ ಸೇರಿದವರು ಕರ್ನಾಟಕದಲ್ಲಿ ಸುಮಾರು 30,000 to 40,000 ದೇವದಾಸಿ ಪದ್ಧತಿಯಲ್ಲಿ ನಲುಗ್ತಾ ಇರತಕ್ಕಂಥ ಮಹಿಳೆಯರಿದ್ದಾರೆ ಅಂತ ಸರ್ಕಾರದ್ದೇ ಅಂಕಿಅಂಶ ಹೇಳುತ್ತೆ. ಈ ದೇವದಾಸಿ ಮಹಿಳೆಯರ ಮಕ್ಕಳ ತಂದೆಯ ಹೆಸರನ್ನು ಅವ್ರು ಬರೆಯೋಕ್ಕಾಗಲ್ಲ. ಕೆಲವರು ಮಾತ್ರ ತಂದೆಯ ಹೆಸರಿನ ಜೊತೆ ಗುರುತಿಸ್ಕೊಂಡಿರ್ತಾರೆ, ತುಂಬ ಜನ ಗುರುತಿಸ್ಕೊಳ್ಳೋಕ್ಕಾಗಲ್ಲ. ಈಗ ಈ ಎನ್ಯುಮರೇಷನ್ ಫಾರಮ್ನಲ್ಲಿ ಕೆಳಗಡೆ ಇರತಕ್ಕಂಥ ಭಾಗದಲ್ಲಿ ತಂದೆ ಹೆಸರು ಮತ್ತು ತಾಯಿ ಹೆಸರು ಅಂತ ಬರಿಬೇಕು. ಅದರಲ್ಲಿ ತಾಯಿ ಹೆಸರು ಅಂತ ಬರೆಯೋದು ಕಂಪಲ್ಸರಿ, ತಂದೆ ಹೆಸರು ಅಂತ ಬರೀದೇ ಇದ್ರೆ ಆಗುತ್ತಾ? ಇದಕ್ಕೆ ನಾವು ಹೋಗಿ ಮನವಿ ಪತ್ರ ಕೊಟ್ಟು ಕೇಳಿದಾಗ ಚುನಾವಣಾ ಆಯೋಗದ ಕಚೇರಿಯಲ್ಲಿ ನಮಗೊಬ್ಬರು ಅಧಿಕಾರಿ ಹೇಳ್ತಾರೆ, ಅಲ್ಲಿ NA ಅಂತ ಹಾಕ್ಬಿಡ್ರಿ. NA ಅಂದರೆ ನಾಟ್ ಅಪ್ಲಿಕಬಲ್ ಅಂತ ಹಾಕಿ ಅಂತ. ಸರಿ ಆಯಿತು, ನಾಟ್ ಅಪ್ಲಿಕಬಲ್ ಅಂತ ಹಾಕೋಣ. ನಿಮ್ಮ BLO ಗೊತ್ತಿರಬೇಕಲ್ಲ ನಾಟ್ ಅಪ್ಲಿಕಬಲ್ ಅಂತ ಹಾಕ್ಬೋದು ಅಂತ. BLOಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಾ? ನೀವು ಕೊಟ್ಟಿಲ್ಲದೆ ಇದ್ದರೆ ಈಗ ಕೊಡ್ಬೋದು. ಈಗ ನೀವು ನಿಮ್ಮ ವೆಬ್ಸೈಟಲ್ಲಿ ಹಾಕಿದ್ರೆ ಕನಿಷ್ಠ ನಾವು ಯಾರಿಗೆ ಈ ರಾಜ್ಯಾದ್ಯಂತ ತರಬೇತಿ ಕೊಟ್ಟಿದ್ದೀವಿ ಅವ್ರಿಗೆ ಹೇಳ್ಬೋದು, ನೋಡಿ ವೆಬ್ಸೈಟಲ್ಲಿ ಹಾಕಿದ್ದಾರೆ, NA ಅಂತ ಹಾಕಿ, ನಾಟ್ ಅಪ್ಲಿಕಬಲ್ ಅಂತ ಹಾಕಿ ಅಂತ. ಈಗ ನೀವು ನಮಗೆ ಬಾಯಲ್ಲಿ ಮೌಖಿಕವಾಗಿ ಹೇಳಿದ್ದನ್ನು ಈ ರಾಜ್ಯಾದ್ಯಂತ ಇರತಕ್ಕಂಥ ಹರಡಿಕೊಂಡಿರ್ತಕ್ಕಂಥ ಈ ರಾಜ್ಯದ ಅತ್ಯಂತ ಹಿಂದುಳಿದ ಪ್ರದೇಶಗಳಿಗೆ ಸೇರಿದಂಥ, ಈ ರಾಜ್ಯದ ಅತ್ಯಂತ ಹಿಂದುಳಿದ ಸಮುದಾಯಗಳಿಗೆ ಸೇರಿದಂಥ ದೇವದಾಸಿಯರ ಮಕ್ಕಳಿಗೆ ಇದು ಹೆಂಗೆ ಗೊತ್ತಾಗುತ್ತೆ? ಇದನ್ನು ನಾವು ಇವತ್ತು ಲಿಖಿತವಾಗಿ ಉತ್ತರ ಕೊಡಿ ಅಂತ ಹೇಳಿ ಹೋಗಿ ಅವರನ್ನು ಕೇಳಿದ್ದು ಸರಿನಾ ತಪ್ಪ? ಹೀಗೆ ಇನ್ನೊಂದು ವಿಚಾರ ಇದೆ. ಆ ವಿಚಾರ ಏನು? ಈ ರಾಜ್ಯದಲ್ಲಿ ಕುಟುಂಬದಿಂದ ಪರಿತ್ಯಕ್ತರಾದವರು ಅಂದರೆ ಲೈಂಗಿಕ ಅಲ್ಪಸಂಖ್ಯಾತರು, ಲೈಂಗಿಕ ಕಾರ್ಯಕರ್ತೆಯರು, ಅಂತರ್ಜಾತಿ ವಿವಾಹವಾದಂಥವರು, ಈ ಥರದಲ್ಲಿರುವಂಥವ್ರು ಏನು 2002ರ ನಂತರ ಮತದಾರರ ಪಟ್ಟಿಲಿ ಸೇರ್ಕೊಂಡಿದ್ದಾರೆ. ಈಗ ಅವ್ರಿಗೆ ಏನೋ ಒಂದು ಮಿಸ್ಟೇಕ್ ಆಯಿತು, ಭಾಳ ಜನರ ಹೆಸರು ಬೇರೆ ಬದಲಾಗಿರುತ್ತೆ. ಅದರಲ್ಲೂ ಲೈಂಗಿಕ ಅಲ್ಪಸಂಖ್ಯಾತರಲ್ಲಿ ತುಂಬ ಜನ ಹೆಸರು ಬದಲಾಯಿಸ್ಕೊಂಡಿರ್ತಾರೆ. ಬದಲಾದ ಹೆಸರಿನಲ್ಲಿ ಅವರು ಮತದಾರರ ಪಟ್ಟಿಯಲ್ಲಿ ಸೇರಿಕೊಂಡಿದ್ರೆ ಅವರು ದಾಖಲೆ ಕೊಡಬೇಕು. ದಾಖಲೆ ಯಾರ್ದು ಕೊಡಬೇಕು? 87ರ ನಂತರ ಹುಟ್ಟಿದರೆ ಅವ್ರದ್ದು ಕೊಡಬೇಕು, ಅವ್ರ ತಂದೆದು ಕೊಡಬೇಕು. 2004ರ ನಂತರ ಆಗಿದ್ರೆ ಅವ್ರದ್ದು, ಅವ್ರ ತಂದೆ ತಾಯಿದೆಲ್ಲರದ್ದು ಕೊಡಬೇಕು ಅಂತ ಜ್ಞಾನೇಶ್ ಕುಮಾರ್ ಅವರು ತಮ್ಮ ದಿವ್ಯ ಜ್ಞಾನದಿಂದ ಹಲವಾರು ಏನು ನಿಯಮಗಳನ್ನು ರೂಪಿಸಿದ್ದಾರೆ. ಈಗ ಇವರು ಪರಿತ್ಯಕ್ತರಾಗಿದ್ದಾರೆ, ಕುಟುಂಬದಿಂದ ಹೊರಗಾಕಲ್ಪಟ್ಟಿದ್ದಾರೆ. ಅವ್ರ ತಂದೆ ತಾಯಿದು ಯಾವ ರೀತಿಯಲ್ಲಿ ದಾಖಲೆ ಕೊಡೋಕ್ಕೆ ಸಾಧ್ಯ? ಇದನ್ನೂ ನಾವು ಅರ್ಜಿ ಮೂಲಕ ಕರ್ನಾಟಕದ ಚುನಾವಣಾ ಆಯೋಗದ ಮುಖ್ಯಸ್ಥರಿಗೆ ಕೊಟ್ಟಿದ್ದೀವಿ. ಇದಕ್ಕೇನಾದರೂ ಏನು ಸಮಜಾಯಿಷಿ ಏನು ಮಾಡಬೇಕು ಅಂತ ಹೇಳಿ ಅಂತ. ಅವರು ಅದಕ್ಕೇನು ಉತ್ತರ ಕೊಡೋದಿಲ್ಲ, ನಗ್ತಾರೆ ಅದಕ್ಕೆ. ಈಗ ಕರ್ನಾಟಕದಾದ್ಯಂತ ಇರತಕ್ಕಂಥ ಇಂಥ ಸಮುದಾಯಗಳು ಕನಿಷ್ಠ ಇವ್ರ ವೆಬ್ಸೈಟ್ನಲ್ಲಿ ಅದಕ್ಕೆ ಇರತಕ್ಕಂಥ ಒಂದು ಪರಿಹಾರ ಏನಾದರೂ ಇದ್ದರೆ ಆ ಪರಿಹಾರನ ನೋಡ್ಕೊಳ್ತಾರೆ, ಅದಕ್ಕೆ ಬೇಕಾಗಿರುವಂಥ ದಾರಿ ಹುಡುಕೊಳ್ತಾರೆ. ಈ ಪ್ರಶ್ನೆ ನಾವು ಕೇಳಿದ್ದು ಸರಿನಾ ತಪ್ಪ? ಇದಲ್ಲದೆ ಇಡೀ ರಾಜ್ಯಾದ್ಯಂತ ಲಕ್ಷಾಂತರ ಜನರನ್ನ ಕಾಡ್ತಾ ಇದ್ದಂಥ ಇನ್ನೊಂದು ಪ್ರಶ್ನೆ ಇದೆ. ಈ ಪ್ರಶ್ನೆಗಂತೂ ನಾವು ಮತ್ತೆ ಹೋಗಿ ಚುನಾವಣಾ ಆಯೋಗದಲ್ಲಿ ಕೇಳಿದ್ದೀವಿ. ಅದೇನದು? ನಿಮ್ಮ ಹೆಸರು 2002ರಲ್ಲಿ ಇಲ್ಲ, 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ತಂದೆ ಅಥವಾ ತಾಯಿ ಹೆಸರಿದೆ. ಸೊ ಈಗ ನೀವೇನು ಮಾಡಬೇಕು? ಈ ಎನ್ಯುಮರೇಷನ್ ಫಾರಮ್ನಲ್ಲಿ ಬಲಗಡೆ ಇರುವಂಥ ಕಾಲಮ್ನ ನೀವು ತುಂಬಬೇಕು. ತುಂಬಿದಾಗ ಅಲ್ಲಿ ಏನು ಬರೀತೀರಿ? ನಿಮ್ಮ ತಂದೆ ಅಥವಾ ತಾಯಿಯ ಸಂಬಂಧಿಕರು ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್, ನಿಮ್ಮ ಅಜ್ಜ ಅಥವಾ ಅಜ್ಜಿ ಹೆಸರನ್ನ ಬರೀತೀರಿ. ಮತ್ತು 2002ರ ಮತದಾರರ ಪಟ್ಟಿಯಲ್ಲಿ ಇರತಕ್ಕಂಥ ಅವರ ಸಂಬಂಧಿ ಹೆಸರನ್ನು ಬರೀತೀರಿ. ಅವ್ರ ಸಂಬಂಧಿ ಹೆಸರು ಹೆಂಗಸರಾದರೆ ಯಾರ್ದಿರುತ್ತೆ? ಗಂಡಂದಿರುತ್ತೆ. ಸೊ ನಮಗೆ ಭಾಳ ಸ್ಪಷ್ಟವಾಗಿ ಚುನಾವಣಾ ಆಯೋಗದ ಅಧಿಕಾರಿಗಳು ಹೇಳಿದ್ರು, ನೀವು ಸರಿಯಾಗಿ ನೋಡಿ ಮೇಲೇನಿದೆ, ಮೇಲೆ 2002ರ ಮತದಾರರ ಪಟ್ಟಿಯಲ್ಲಿದ್ದಂತೆ ನಿಮ್ಮ ಸಂಬಂಧಿಯ ವಿವರ ಅಂತಿದ್ಬೇಕಾದ್ರೆ ಆ ಸಂಬಂಧಿಯ ವಿವರನೇ ಬರೀಬೇಕು, ಅವರ ಒಂದು ರಿಲೇಟಿವ್ ಸಂಬಂಧ ಏನು ಬರೀಬೇಕು ಅಂತ ಹೇಳಿದ್ರು. ಭಾಳ ಗಟ್ಟಿಯಾಗಿ ಹೇಳಿದ್ರು. ಹಾಸನದ ಜಿಲ್ಲಾಧಿಕಾರಿಗಳು ವಿಡಿಯೋ ಮಾಡಿ ಇದನ್ನು ಹೇಳಿದ್ರು. ಸೊ ಹಂಗಿದ್ದ ಮೇಲೆ ಒಂದು ವೇಳೆ ನಮ್ಮ ತಾಯಿ ಜೊತೆಗೆ ಮ್ಯಾಪ್ ಆಗಿದ್ದರೆ ಏನು ಬರೀಬೇಕು? ಗಂಡ ಅಂತ ಬರೀಬೇಕಲ್ವಾ? ಆನ್ಲೈನ್ನಲ್ಲಿ ಎನ್ಯುಮರೇಷನ್ ಫಾರ್ಮ್ನ ತುಂಬೋದಕ್ಕೆ ನಾವು ಇದನ್ನು ಬಳಸಿದ್ರೆ ಅಲ್ಲಿ ಗಂಡ ಅಂತ ಒಂದು ಆಪ್ಷನ್ನೇ ಓಪನ್ ಆಗಲ್ಲ. ಅಲ್ಲೇನಿರುತ್ತೆ? ತಂದೆ, ತಾಯಿ ಅಥವಾ ಗ್ರ್ಯಾಂಡ್ ಪೇರೆಂಟ್ ಮಾತ್ರ ಇರುತ್ತೆ. ಇದಕ್ಕೆ ಅಗರ್ ಗಂಡ ಅಂತ ಅಲ್ಲಿ ಇಲ್ಲದೇ ಇದ್ಮೇಲೆ ಏನು ಮಾಡಬೇಕು ಅಂತ ನಾವು ಮತ್ತೆ ಕೇಳಿದ್ದೀವಿ. ಇದಕ್ಕೆ ಉತ್ತರ ಇಲ್ಲ.
ನೀವು ಬರೀ ಇದಕ್ಕೋಸ್ಕರ ನಗ್ತೀರಿ, ಏನು ಪರವಾಗಿಲ್ಲ ಆಗುತ್ತೆ ಅಂತ ಹೇಳ್ತೀರಿ. ಹಾಗಾಗಿ ಲಿಖಿತವಾಗಿ ಉತ್ತರ ಕೊಡಿ. ಇದು ಚುನಾವಣಾ ಆಯೋಗದ ತಪ್ಪು. ಚುನಾವಣಾ ಆಯೋಗ ಎನ್ಯುಮರೇಷನ್ ಫಾರಮ್ನ ಡಿಸೈನ್ ಮಾಡಿರೋ ರೀತಿಯಲ್ಲಿರುವಂಥ ತಪ್ಪು. SIR ಸರಿನಾ ತಪ್ಪ, ಎಷ್ಟು ಅಸಂವಿಧಾನಿಕ, ಅದರಿಂದ ಏನೇನೆಲ್ಲ ತೊಂದರೆ ಇದೆ, ಈ ಚರ್ಚೆಯನ್ನು ಮಾಡ್ತಾ ಇಲ್ಲ. ಇದು ಜಸ್ಟ್ ನಿಮ್ಮದೇ ಪ್ರೊಸೀಜರ್ ಬಗ್ಗೆ ಹೇಳ್ತಾ ಇದ್ದೀರಿ. ಈ ಪ್ರೊಸೀಜರ್ ಕಾರಣಕ್ಕಾಗಿ ಎಡವಟ್ಟಾಗಿ ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರು ಕಿತ್ಕೊಂಡು ಹೋದರೆ ಏನು ಮಾಡಬೇಕು? ಇದಕ್ಕೆ ನಾವು ಪ್ರಶ್ನೆ ಹೋಗಿ ಕೇಳುವಂಥದ್ದು ಮತ್ತು ಲಿಖಿತವಾಗಿ ಉತ್ತರ ಕೊಡಿ ಅಂತ ಕೇಳೋದು ತಪ್ಪ. ಇನ್ನೂ ಒಂದಿದೆ, ಅದೇನು ಅಂತಂದರೆ ಅವರಲ್ಲಿ ಇತ್ತೀಚಿನ ಗುರುತಿನ ಚೀಟಿ ಇದೆ, 2024ರಲ್ಲಿ ವೋಟ್ ಹಾಕಿದ್ದಾರೆ, ಆದರೆ ಈಗ ಅವರಿಗೆ ಎನ್ಯುಮರೇಷನ್ ಫಾರಮ್ ಬಂದಿರಲ್ಲ. ಏನು ಹೇಳ್ತಾರೆ ನಮ್ಮ ಚುನಾವಣಾ ಆಯೋಗದ ಅಧಿಕಾರಿಗಳು? ಏನು ಪರವಾಗಿಲ್ಲ, ಇವರು ಫಾರ್ಮ್ ನಂಬರ್ 6 ಕೊಡಲಿ. ಆದರೆ 2025ರಲ್ಲಿ ಅವ್ರ ಹೆಸರಿಲ್ಲದೆ ಇದ್ರೆ ನಿಮ್ಮ ತಪ್ಪೋದು. ಅವ್ರೇನು ಕೂಡ ಅದಕ್ಕೆ ತಮ್ಮ ಹೆಸರನ್ನು ಡಿಲೀಟ್ ಮಾಡಿಸ್ಕೊಂಡಿಲ್ಲ. ಈ ರೀತಿ ಯಾಕಾಗಿ ಅವರು ಹೋಗಿ ಕೊಡಬೇಕು? ಒಂದು ವೇಳೆ ಅವರು ಕೊಡಬೇಕು ಫಾರ್ಮ್ ನಂಬರ್ 6 ಅಂತ ಇದ್ದರೂ ಕೂಡ ನೀವು ಅದಕ್ಕೆ ನಿಮ್ಮ ಒಂದು ವೆಬ್ಸೈಟ್ನಲ್ಲಿ ಸ್ಪಷ್ಟವಾಗಿ ಯಾರದ್ದು 2025ರಲ್ಲಿ ನಿಮ್ಮ ಹೆಸರು ಇದ್ದೂ ಕೂಡ ಎನ್ಯುಮರೇಷನ್ ಫಾರ್ಮ್ ಬಂದಿಲ್ವೋ ಅವ್ರು ಹೀಗೆ ಮಾಡಿ, ಯಾಕೆ ಇದಕ್ಕೆ ಉತ್ತರ ಕೊಡಬಾರ್ದು ನೀವು ಲಿಖಿತವಾಗಿ? ಹಾಗೆಯೇ ಅಲೆಮಾರಿ ಸಮುದಾಯಕ್ಕೆ ಸೇರಿದಂಥವರು, ಅನಾಥಾಶ್ರಮದಲ್ಲಿ ಇದ್ದು ಮದುವೆ ಆದಂಥವರು ಮತ್ತು ಅನಾಥಾಶ್ರಮದಲ್ಲಿ ಇದ್ದು ಇವತ್ತು 2025ರ ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರಿದೆ, ಆದರೆ ಅವ್ರು ಯಾರ ಜೊತೆ ಲಿಂಕ್ ಮಾಡಬೇಕು? ತಮ್ಮ ತಂದೆ ಅಥವಾ ತಾಯಿ ಜೊತೆ ಲಿಂಕ್ ಮಾಡಬೇಕು. ತಂದೆ ತಾಯಿ ಯಾರು ಅಂತಲೇ ಗೊತ್ತಿಲ್ಲದೆ ಇರೋವಂಥವ್ರು ಅಥವಾ ತಂದೆ ತಾಯಿ ಹೆಸರು ಕೂಡ 2002ರಲ್ಲಿ ಇಲ್ಲದೆ ಇರತಕ್ಕಂಥ ಅಲೆಮಾರಿ ಸಮುದಾಯದವರು ಏನು ಮಾಡಬೇಕು? ಇದನ್ನು ಕೇಳಿದಾಗ ಅನಾಥಾಶ್ರಮದ ವಿಚಾರಕ್ಕೆ ಚುನಾವಣಾ ಆಯೋಗದ ಅಧಿಕಾರಿ ಒಬ್ಬರು ಹೇಳಿದ್ರು, ಅವರು ವಾರ್ಡನನ್ನು ಕೇಳಿಬಿಟ್ಟು ಆ ವಾರ್ಡನ್ನಿಂದ ಅವರು ಒಂದು ಪತ್ರ ತೊಗೊಂಬಂದ್ಬಿಟ್ರೆ ಆಗೋಗುತ್ತೆ, ERO ಒಪ್ಕೊಳ್ತಾರೆ. ಸರಿ, ಇದು ನಿಮ್ಮ ERO ಗೊತ್ತಿದೆಯಾ? ಅನಾಥಾಶ್ರಮದಲ್ಲಿದ್ದವರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ವೆಬ್ಸೈಟ್ನಲ್ಲಿ ಏನಾದ್ರು ಇದೆಯಾ? ಸರಿ, ಇದನ್ನು ನಾವು ನಿಮ್ಮ ಗಮನಕ್ಕೆ ತಂದಿದ್ದೀವಿ, ನಿಮ್ಗೆ ಅರ್ಜಿ ಕೊಟ್ಟಿದ್ದೀವಿ. ಅರ್ಜಿ ಕೊಟ್ಟು ನೀವು ನಮಗೆ ಟೀ ಕೊಡಿಸಿದ್ದೀರಾ, ಭಾಳ ಸೌಜನ್ಯದಿಂದ ಮಾತಾಡಿದ್ದೀರಾ, ನಗ್ತಾ ಮಾತಾಡಿದ್ದೀರಾ, ಆದರೆ ಸಮಸ್ಯೆ ಬಗೆಹರಿದಿಲ್ಲ. ಇಂಥದ್ದು 1, 2, 3, 4 ಬೇಕಾದಷ್ಟು ಸಮಸ್ಯೆಗಳು ಇಡೀ ರಾಜ್ಯಾದ್ಯಂತ ಇವೆ. ಇದರಲ್ಲಿ ಇನ್ನೊಂದು ಭಾಳ ಮುಖ್ಯವಾದೊಂದು ವಿಚಾರ ಇದೆ. ಕರ್ನಾಟಕ ರಾಜ್ಯ ಸರ್ಕಾರ ಶಾಶ್ವತ ನಿವಾಸಿ ದೃಢೀಕರಣ ಪತ್ರ ಅಂತ ಏನು ಕೇಂದ್ರ ಚುನಾವಣಾ ಆಯೋಗ 11 ದಾಖಲೆಗಳನ್ನು ಕೊಡಬೇಕು, 11 ದಾಖಲೆಗಳಲ್ಲಿ ಒಂದನ್ನು ಕೊಡಬೇಕು ಅಂತ ಹೇಳಿತ್ತು. ಅದನ್ನು ಒಂದನ್ನು ಪತ್ರವನ್ನು ನಾವು ಈ ರೀತಿಯಲ್ಲಿ ಯಾರಿಗೆಲ್ಲ ಅಗತ್ಯ ಇದೆಯೋ ಅಂತ ಅರ್ಹ ಮತದಾರರಿಗೆ ಸಿಗೋಂಗೆ ಮಾಡ್ತೀವಿ ಅಂತ ಹೇಳಿದೆಯಲ್ಲ, ಇದು ಚುನಾವಣಾ ಆಯೋಗ ಒಪ್ಪುತ್ತಾ ಇಲ್ವಾ ಅಂತ ಯಾರಿಗಾದ್ರೂ ಗೊತ್ತಿದೆಯಾ ಖಚಿತವಾಗಿ? ಯಾಕಂದರೆ ಬೇರೆ ರಾಜ್ಯಗಳಲ್ಲಿ ಇಂಥದ್ದಾದರೆ ನಾವು ಒಪ್ಪೋದಿಲ್ಲ ಅಂತ ಹೇಳಿಬಿಟ್ಟಿದ್ದೀರಿ. ಇದರ ಬಗ್ಗೆ ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಅವರಿಗೆ ಯಾರೋ ಪ್ರಶ್ನೆ ಕೇಳಿದಾಗ ಅವ್ರು ಹೇಳಿದ್ದಾರೆ, ಕರಡು ಮತದಾರರ ಪಟ್ಟಿ ಬಿಡುಗಡೆ ಆಗುತ್ತಲ್ಲ ಆ ದಿನದಂದು ನಿಯಮಗಳ ಪ್ರಕಾರ ಇದರ ಬಗ್ಗೆ ಕ್ರಮ ತಗೊಳ್ಳುತ್ತೆ ಅಂತ ಹೇಳಿದ್ದಾರೆ. ನಾವು ಹೇಳೋದೇನು, ನಿಮ್ಮ ಆಫೀಸ್ ಎಲ್ಲಿದೆ? ನಿಮ್ಮ ಆಫೀಸು ಮಹಾರಾಣಿ ಸರ್ಕಲಲ್ಲಿದೆ, ಶೇಷಾದ್ರಿ ರಸ್ತೆ. ಅಲ್ಲಿಂದ ನೀವು 50 ಮೀಟ್ರ್ ಕೆಳಗಡೆ ಇಳಿದ್ರೆ ಅಲ್ಲಿ KR ಸರ್ಕಲ್ಲು, ಅಲ್ಲಿಂದ ನಿಮಗೆ ಅಂಬೇಡ್ಕರ್ ಬೀದಿ ಇದೆ, ವಿಧಾನ ವೇದಿ ಅಂತ ಹಿಂದೆ ಕರೀಲಾಗ್ತಿತ್ತು. ಅಲ್ಲಿಂದ 150 ಮೀಟ್ರಿಗೆ ನಿಮಗೆ ವಿಧಾನಸೌಧ ಸಿಗುತ್ತೆ. ಈ 200 ಮೀಟರ್ನಲ್ಲಿ ನಿಮ್ಮದೊಂದು ಇನ್ನೊಂದು ನಿಮಗೆ ಸಂಬಂಧಪಟ್ಟಂಥ ಒಂದು ದಾಖಲೆ ಬಗ್ಗೆ ಒಂದು ವಿಧಾನಸೌಧದಲ್ಲಿ ಆದೇಶ ಆಗುತ್ತೆ ಅಂದರೆ ಎದೋಗಿ ಅಥವಾ ಅವ್ರನ್ನೇ ಕರೀರಿ, ಕರೆದು ಇದು ಆಗತ್ತೆ ಇದು ಆಗಲ್ಲ ಈ ಥರ ನೀವು ಹೇಳ್ತಿರೋದ್ರಿಂದ ಭಾಳ ಜನ ಈ ನಿವಾಸಿ ದೃಢೀಕರಣ ಪತ್ರ ತೊಗೊಂಡ್ಬಿಡ್ತಾರೆ, ಇದರಿಂದ ಸಮಸ್ಯೆ ಆಗುತ್ತೆ ಅಂತ ಹೇಳೋಕ್ಕೆ ಏನು ಪ್ರಾಬ್ಲಮ್ಮು? ನೀವು ಕರಡು ಮತದಾರರ ಪಟ್ಟಿ ರಿಲೀಸ್ ಆಗಿದ್ದ ದಿವಸ ಹೇಳಿದ್ರೆ ಲಕ್ಷಾಂತರ ಜನ ಏನು ಹೊರಗಿರ್ತಾರೆ, ಲಕ್ಷಾಂತರ ಜನ ನಿಜವಾಗ್ಲೂ, ಯಾಕಂದರೆ ಬಿಹಾರದಲ್ಲಿರಲಿ, ಪಶ್ಚಿಮ ಬಂಗಾಳದಲ್ಲಿರಲಿ, ತಮಿಳುನಾಡಿನಲ್ಲಿರಲಿ, ಕೇರಳದಲ್ಲಿರಲಿ, ಗುಜರಾತಲ್ಲಿರಲಿ, ಎಲ್ಲೆಲ್ಲಿ SIR ಆಗಿದೆಯೋ ಅಲ್ಲಿ ಲಕ್ಷ ಜನ, ಉತ್ತರ ಪ್ರದೇಶದಲ್ಲಿ 2.8 ಕೋಟಿ ಜನ ಇವರು ಹೋಗಿ ದಾಖಲೆ ಪಡ್ಕೊಳ್ಳೋಕ್ಕೆ ಅಂತ ಹೋಗಬೇಕು ಅಂತಂದರೆ ಅವರಲ್ಲೊಂದು 8-10% ಜನ ಸತ್ತೋಗಿರೋರು ಅಂತ ಬಿಟ್ಬಿಡಿ, ಉಳಿದವರು ಏಕಕಾಲದಲ್ಲಿ ಹೋಗಿ ತಹಸೀಲ್ದಾರ್ ಆಫೀಸಿಗೆ ನಾಳೆ ಸೇರಿಕೊಂಡ್ರೆ ತಹಸೀಲ್ದಾರ್ ಆಫೀಸಲ್ಲಿ ಏನು ಗದ್ದಲ ಆಗುತ್ತೆ. 15 ಜನ ನಾವು ಬಂದಿದ್ದಕ್ಕೆ ಇವತ್ತು ಕೈಯಲ್ಲಿ ಕಾನ್ಸ್ಟಿಟ್ಯೂಷನ್ ಪ್ರತಿನ ಇಟ್ಕೊಂಡು ನಮಗೆ ನೀವು ಒಳಗಡೆ ಬಿಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಗದ್ದಲ ಎಬ್ಬಿಸಿ ಪೊಲೀಸರು ಇಟ್ಕೊಂಡು ಅರೆಸ್ಟ್ ಮಾಡಿಸ್ತಿರಲ್ಲ, ಆ ಜನ ಸಾವಿರಾರು ಸಂಖ್ಯೆಯಲ್ಲಿ ಒಬ್ಬೊಬ್ಬ ತಹಸೀಲ್ದಾರ್ ಆಫೀಸು ಹತ್ರ ಹೋದರೆ ಹೆಂಗಾಗುತ್ತೆ? ಮತ್ತು ಆ ತಹಸೀಲ್ದಾರ್ಗಳು ಅವ್ರಿಗೆ ಹೆಂಗೆ ಆ ಪತ್ರವನ್ನು ಕೊಡೋಕ್ಕಾಗುತ್ತೆ ದಾಖಲೆನ? ನಿಮ್ಗೆ ಏನು ಸಮಸ್ಯೆ? ಕರ್ನಾಟಕ ಸರ್ಕಾರ ಏನು PRC ಕೊಡ್ತೀವಿ ಅಂತ ಹೇಳಿದೆ, ಇದು ಮಾನ್ಯತೆ ಇದೆ ಇದಕ್ಕೆ ಅಥವಾ ಮಾನ್ಯತೆ ಇಲ್ಲ ಅಂತ ಹೇಳೋದಕ್ಕೆ ಏನು ಪ್ರಾಬ್ಲಮ್? ಜನರಿಗೆ ಒಳ್ಳೇದು ಮಾಡಬೇಕು ಅಂತಿದ್ದೀರಾ? ನಿಮ್ಮ ವೆಬ್ಸೈಟ್ನ ಹೋಮ್ ಪೇಜಲ್ಲಿ ಏನು ಹಾಕ್ಕೊಂಡಿದ್ದೀರಿ, ಪ್ರತಿ ಅರ್ಹ ಮತದಾರರು ಕೂಡ ಬಿಟ್ಟು ಹೋಗದೇ ಇರೋ ರೀತಿ ಒಳಗಡೆ ನಾವು ಎಚ್ಚರ ವಹಿಸ್ತೀವಿ ಅಂತ ಹೇಳಿದ್ಮೇಲೆ ಇದು ಹೆಂಗೆ ನೀವು ಪ್ರತಿ ಮತದಾರನ ಉಳಿಸುವಂಥ ಕ್ರಮ? ಇದು ನೀವು ಹೇಳ್ಬೋದಲ್ವಾ? ಈ ಮಾತುಗಳನ್ನು ಕೇಳೋದಕ್ಕೆ ನಾವು ಇವತ್ತು ಚುನಾವಣಾ ಆಯೋಗದ ಬಾಗಿಲಿಗೆ ಹೋಗಿದ್ವಿ.
ಇವೆಲ್ಲ ಕಾರಣಗಳಿಂದಾಗಿ ನಾವು ಕೇಳಿದ್ದಿಷ್ಟೇ, ನೋಡಿ 6 ತಿಂಗಳು ಮಾಡಿ, ಏನು ಅರ್ಜೆಂಟ್ ಇಲ್ಲ, ಯಾವ ಎಲೆಕ್ಷನ್ ಇಲ್ಲ, ಏನು ಅಸೆಂಬ್ಲಿ ಎಲೆಕ್ಷನ್ ಇಲ್ಲ, ಪಾರ್ಲಿಮೆಂಟ್ ಎಲೆಕ್ಷನ್ ಇಲ್ಲ. ಕರ್ನಾಟಕದಲ್ಲಿ ಮೊನ್ನೆ ಬೈ ಎಲೆಕ್ಷನ್ ಆಯಿತು. ಬೈ ಎಲೆಕ್ಷನ್ಗೆ ನೀವು ಯಾವ ಮತದಾರರ ಪಟ್ಟಿನ ಬಳಸಿದ್ರಿ? ಈಗ ಯಾವುದು ಅಪ್ಡೇಟೆಡ್ ಆಗಿದೆಯೋ ಅದನ್ನು ಬಳಸಿದ್ದೀರಿ. ಯಾವ ಕಲಿಯುಗ ಮುಗ್ದೋಗೋದಿಲ್ಲ. ಹಾಗಾಗಿ ನೀವು 6 ತಿಂಗಳು ಇದನ್ನು ಎಕ್ಸ್ಟೆಂಡ್ ಮಾಡಿ. ನಿಮ್ಮ BLOಗಳಿಗೆ ಸರಿಯಾಗಿ ಟ್ರೈನಿಂಗ್ ಕೊಡಿ. ಪಾಪ ಅವ್ರಿಗೆ ಎಕೋ ಬರದೇ ಇರತಕ್ಕಂಥ ಒಂದು ಹಾಲ್ನಲ್ಲಿ ನೀಟಾಗಿ ಕೂಡಿಸ್ಕೊಂಡು ಅರ್ಥ ಆಯ್ತಾ, ಪ್ರಶ್ನೆಗೆ ಪೂರ್ತಿ ತಿಳ್ಕೊಂಡ್ರ ಅಂತ ಕೇಳಿ, ಅವ್ರಿಗೆಲ್ಲ ಅರ್ಥ ಆಗಿದೆಯಾ ಅಂತ ಕ್ರಾಸ್ ಚೆಕ್ ಮಾಡಿ. ಇವೆಲ್ಲ ಮಾಡಿ ನೀಟಾಗಿ ಮಾಡಿ. ಮತ್ತು ಅದೇನೇ ಇದ್ದರೂ ಇವತ್ತಿಂದ ನಾವು ಕೇಳಿರ್ತಕ್ಕಂಥ ಈ ಪ್ರಶ್ನೆಗಳು, ಈ ಎಲ್ಲ ಪ್ರಶ್ನೆಗಳು ಜಿನೈನ್ ಕೆಳಗಿನಿಂದ ಬಂದಿರತಕ್ಕಂಥ ವಿಚಾರ. ನಾವು ಬೇಕಾದ್ರೆ ಪ್ರತಿಯೊಂದಕ್ಕೂ BLOಗಳ ಹೆಸರುಗಳನ್ನು ಕೂಡ ಕೊಟ್ಟುಬಿಡುವುದಾಗಿತ್ತು. ಇಂಥ BLO ಈ ರೀತಿಯಲ್ಲಿ ಎಂಟೈರ್ ಬೂತದು ತಪ್ಪು ತುಂಬಿದ್ದಾರೆ ಅಂತ ಹೇಳಿ ನಾವು ಸಾಕ್ಷಿ ಸಮೇತ ಕೊಡ್ಬೋದಾಗಿತ್ತು. ಆದರೆ ಪಾಪ ಅಮಾಯಕ BLOಗಳು ಬಲಿಪಶುಗಳಾಗ್ತಾರೆ. ಕೆಲವುದನ್ನು ಕೊಟ್ಟೂ ಇದ್ದೀವಿ, ಕೊಟ್ಟೇ ಇಲ್ಲ ಅಂತಲ್ಲ. ಸೊ ಹೀಗಿರೋವಂಥ ಸಂದರ್ಭದಲ್ಲಿ ಇದನ್ನು ನಾವು ಕೊಡೋಕ್ಕೆ ನಾವು ಹೋಗಿದ್ವಿ. ಆದರೆ ಒಳಗಡೆ ಹೋಗೋದಕ್ಕೆ ಬಿಡಲಿಲ್ಲ. ಬದಲಿಗೆ ಪೊಲೀಸರು ನಮ್ಮನ್ನು ಡಿಟೈನ್ ಮಾಡಿ ಕರ್ಕೊಂಡು ಹೋದರು. ಇದನ್ನು ನಾನು ನನಗೆ ಫೋನ್ ಮಾಡಿ ಹೇಳಿದಂಥ ಸ್ನೇಹಿತರಿಗೆ ಹೇಳಿದೆ, ಅವ್ರಿಗೆ ನೀವು ಮಾಡಿರೋವಂಥದ್ದು ಕರೆಕ್ಟು, ಈ ಪ್ರಶ್ನೆಗಳನ್ನು ಕೇಳಬೇಕು ಮತ್ತು ನಾನು ಈ ಪ್ರಶ್ನೆಗಳನ್ನು ಕೇಳೋದಕ್ಕೆ ನಿಮ್ಮ ಜೊತೆಯಲ್ಲೇ ಇರ್ತೀನಿ ಅಂತ ಹೇಳಿದ್ರು. ಇವತ್ತು ನೀವು ಇಲ್ಲಿ ಈ ವಿಡಿಯೋ ನೋಡ್ತಿರೋ ವೀಕ್ಷಕರನ್ನ ಕೇಳಬೇಕಿದೆ, ನೀವೇನು ಅಂದ್ಕೊಳ್ತೀರಾ? ನಿಮಗೂ ಇದು ಸರಿ ಅಂತ ಅನ್ಸಿದ್ರೆ ಇದ್ರ ಬಗ್ಗೆ ಪ್ರಶ್ನೆ ಎತ್ತಿ. ಯಾಕಂದರೆ ಇದು ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ತಕ್ಕಂಥ, ಮತ್ತು ಯಾವ ಪ್ರಜಾಪ್ರಭುತ್ವ, ನಾವು ಯಾವ ಒಂದು ಫೋಟೋಗಳನ್ನು ತೆಗೆದುಕೊಂಡು ಚುನಾವಣಾ ಆಯೋಗದ ಕಡೆಗೆ ಹೋಗಿದ್ವಿ, ಆ ಫೋಟೋಗಳಲ್ಲಿದ್ದಂಥ ಮಹಾನುಭಾವರು, ಮಹನೀಯರು ಮತ್ತು ಮಹಿಳೆಯರು ತಮ್ಮ ಪ್ರಾಣವನ್ನು ಕೊಟ್ಟು ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ಮತ್ತು ಪ್ರಜಾಪ್ರಭುತ್ವವನ್ನು ತಂದಿದ್ದೀರಲ್ಲ, ಆ ಪ್ರಜಾಪ್ರಭುತ್ವವನ್ನು ಉಳಿಸೋದ್ರಲ್ಲಿ ನಮ್ಮ ಪಾಲು ಕೂಡ ಇರಲಿ. ಹಾಗಾಗಿ ನಿಮಗೇನು ಅನ್ನಿಸ್ತು ಈ ವಿಡಿಯೋ ನೋಡಿ, ಮತ್ತು ನಾವು ಮಾಡಿದ ಸರಿನಾ ತಪ್ಪಾ ಅನ್ನೋದ್ರ ಬಗ್ಗೆ ಹೇಳಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.